ಗದಗ್ ವರದಿ. 1. ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಶಿಕ್ಷಕರು ಪಾಲಕರು ಕೈ ಜೋಡಿಸಬೇಕು. ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಆಶೀರ್ವಚನ. ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊನ್ನೂರು ವಿದ್ಯಾಚೇತನ ಶಿಕ್ಷಣ ಸಮಿತಿಯ 33ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಜಾಗತೀಕರಣದ ಭರಾಟೆಯಲ್ಲಿ ಇಂದಿನ ಸಮಾಜ ಮಾನವೀಯ ಹಾಗೂ ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡಿದ್ದು, ಮಕ್ಕಳ ದೈಹಿಕ, ಮಾನಸಿಕ, ಸಾಂಸ್ಕೃತಿಕ, ಪಠ್ಯೇತರ ಚಟುವಟಿಕೆಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಾಲಕರು ಮತ್ತು ಶಿಕ್ಷಕರು ಜೊತೆಯಾಗಿ ಶ್ರಮಿಸಬೇಕು ಅಂದಾಗ ಮಾತ್ರ ಸದೃಢ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ. ಮಕ್ಕಳಿಗೆ ಬಾಲ್ಯದಲ್ಲಿಯೇ ಆತ್ಮವಿಶ್ವಾಸ, ಧೈರ್ಯ, ಸಾಹಸ, ಕ್ರೀಡೆ, ವ್ಯಾವಹಾರಿಕ ಕಲ್ಪನೆ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಗ್ರಾಮೀಣ ಭಾಗದಲ್ಲಿ ವಿದ್ಯಾಚೇತನ ಶಾಲೆಯ ಕೊಡುಗೆ ಅಪಾರವಾಗಿದೆ ಎಂದರು. ನಂತರ ಉಪನ್ಯಾಸಕರಾದ ಬಾಪುಗೌಡ ತಿಮ್ಮನಗೌಡ ಮಾತನಾಡಿ, ಬಂಕಿಂ ಚಂದ್ರ ಚಟರ್ಜಿ ಹೇಳಿದಂತೆ ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಆದರೆ ಕೈಯಲ್ಲಿ ಒಂದು ಪುಸ್ತಕವಿರಲಿ. ಇಂದಿನ ಚಿಕ್ಕ ಮಕ್ಕಳು ಸಹ ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ರೀಲ್ಸ್ಗಳ ಜೊತೆಗೆ ಅಂಟಿಕೊಂಡಿದ್ದಾರೆ. ಇದರಿಂದಾಗಿ ಮಕ್ಕಳ ಬುದ್ಧಿಮಟ್ಟ, ಸೃಜನಶೀಲತೆ, ಆಲೋಚನಾ ಶಕ್ತಿ ಕಡಿಮೆಯಾಗಿದೆ. ಹಾಗಾಗಿ ಮಕ್ಕಳಿಗೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಕಲಿಸಿಕೊಡುವುದರಲ್ಲಿ ಪಾಲಕರು, ಶಿಕ್ಷಕರ ಹಾಗೂ ಶಿಕ್ಷಣ ವ್ಯವಸ್ಥೆ ಬಂದ ಸರಪಳಿಯಂತೆ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಅನ್ನಿಗೇರಿ ತೋಟದ ವಿದ್ಯಾಸಮಿತಿಯ ಶಿಕ್ಷಕಿ ಹಾಗೂ ಸಾಹಿತಿಯಾದ ಶ್ರೀಮತಿ ಸುಮಿತ್ರಾ ಹುಣಸಿಮರದ್ ಮಕ್ಕಳ ಬಾಲ್ಯ ಜೀವನ ಕುರಿತು ಕವನ ವಾಚನ ಮಾಡಿದರು. ಎಸ್ಆರ್ ಕಿತ್ತೂರು ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಮನ್ವಯ ಅಧಿಕಾರಿ ಬಿಎಫ್ ಮಜ್ಗಿ, ಆಡಳಿತ ಅಧಿಕಾರಿ ಅಶೋಕ್ ಸೇಬನ್ನವರ್, ಎಲ್ವೈ ಹೆಬ್ಸೂರ್, ಕೆಎಸ್ ಕೋದಾನ್ಪುರ್, ಶಿವಾನಂದ್ ಶೇಬನ್ನವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾದ ಮಕ್ಕಳಿಂದ ಸನ್ಮಾನಿಸಲಾಯಿತು. ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಒಬ್ಬಕ್ಕೆ ಹಣ್ಣು ಮಾರ್ಕೊಂಡು ಹೊರಗಿರ್ತಾರ, ಹಿಂಗೆ ಎತ್ತರ ಮೇಲೆ ನಿಂತಿರ್ತಾನ ಹುಡುಗ, ತಗೊಂಡು ಓಡಿ ಬಂದಿರ್ತಾನೆ. ತಾಯಿ ಕೇಳ್ತಾಳೆ, ಎಲ್ಲಿ ತಂದೆಯಪ್ಪ? ಈಗ ಹಣ್ಣು ಮಾರ್ಕೊಂಡು ಹೊರಟಿದ್ದು, ಈಗ ನಾ ಎತ್ಕೊಂಡು ಬಂದೆ. ತಾಯಿ ಏನು ಅನ್ಬೇಕು, ಒಂದ ತಂದೆಯಲ್ಲ ಇನ್ನೊಂದು ತರಬೇಕಿಲ್ಲ ಅಂತ ಬೈದು. ಆಕಿ ಏನ್ ಹೇಳ್ಬೇಕಿತ್ತು? ಹಂಗ ಕಳೆ ಮಾಡಬಾರ್ದಪ್ಪ, ರೊಕ್ಕ ಕೊಟ್ಟು ತಗೋಬೇಕು, ಹಂಗ ಯಾವ್ದನ್ನು ತಗೋಬಾರ್ದು ಅಂತ ಬುದ್ಧಿ ಮಾತು ಹೇಳ್ಬೇಕಿತ್ತು ತಾಯಿ. ಆದ್ರ ಒಂದ ತಂದೆಯಲ್ಲೋ ಇನ್ನೊಂದು ತರಬೇಕಿಲ್ಲ ಅಂತೇಳಿ ತಾಯಿ ಬೀಳ್ತಾರೆ. ಮುಂದವ ಸಣ್ಣ ಕಳ್ಳ ಆದವನು ದೊಡ್ಡ ಕಳ್ಳನಾಗ್ತಾನ. ಎಲ್ಲಿವರೆಗೆ ಅಂದ್ರೆ ಅವನು ಗಲ್ಲು ಶಿಕ್ಷೆ ಆಗುವವರೆಗೂ ತಗೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಒಂದು ಸಲ ತಾಯಿ ಹತ್ರ ಹೋಗ್ತಾನೆ. ಕೊನೆಗೆ ನಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ತಾಯಿ ಹೇಳ್ತಾಳೆ, ಏನಪ್ಪ ನೀನು ಯಾಕೆ ಹೀಗೆ ಮಾಡಿದೆ, ನೀನು ಇಂಥ ಕೆಲಸ ಯಾಕೆ ಮಾಡಿದೆ ಅಂದ್ರೆ ಬೈತಾಳ. ಅವಾಗ ಮಗ ಹೇಳ್ತಾನೆ, ನೀನು ನಾ ಸಣ್ಣವನಿದ್ದಾಗ ಹಣ್ಣು ಕಳು ಮಾಡ್ಕೊಂಡ್ ಬಂದಿದ್ಯಾ, ನೀ ಅವಾಗ ಬೈದಿಲ್ಲ. ನೀ ಅವಾಗ ಏನಾದ್ರೂ ನನಗೆ ಬೈದು ನೀನು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೆ ಅಂದ್ರ ನಾನು ಇಷ್ಟೊತ್ತಿಗೆ ಒಳ್ಳೆ ವಿದ್ಯಾರ್ಥಿ ಆಗ್ತಿದ್ದೆ, ಒಳ್ಳೆ ವ್ಯಕ್ತಿ ಆಗ್ತಿದ್ದೆ ಸಮಾಜದಲ್ಲಿ ನಾನು. ಹಾಗಾಗಿ ಮನೆಯಲ್ಲಿ ಪಾಲಕರ ಸಂಸ್ಕಾರ ಬಹಳ ಮುಖ್ಯ. ಇನ್ನು ಶಿಕ್ಷಕ ಅಂದ್ರೆ ಯಾರು ಅಂದ್ರೆ ಶಿಕ್ಷಿಸಿ ಶಿಕ್ಷಣವನ್ನು ಕೊಡುವನೇ ಶಿಕ್ಷಕ. ಮಕ್ಕಳನ್ನ ಶಿಕ್ಷಿಸಿ ತಿದ್ದಿ ಬುದ್ಧಿ ಹೇಳಿ ಶಿಕ್ಷಣ ಕೊಡುವನು ಶಿಕ್ಷಕ. ಒಬ್ಬ ಶಾಲೆಯಲ್ಲಿ ಗುರುಗಳು ಏನ್ ಮಾಡ್ತಿದ್ರು ಅಂದ್ರೆ, ಬೆಳಿಗ್ಗೆ ಬರೋರು ಶಾಲೆಗೆ ಸಹಿ ಮಾಡೋರು ಹೋಗ್ಬಿಡೋರು, ಮಕ್ಕಳು ಒಳಗೆ ಬರೋಣ ಸಹಿ ಮಾಡೋಣ ಹೊರಗೆ ಹೋಗ್ಬಿಡ್ತೀವಿ, ಮತ್ತೆ ಸಂಜೆಗೆ ಬಂದು ಹಾಜರಿ ಹಾಕಿ ಹೋಗ್ಬಿಡ್ತೀವಿ.
ನಾವು ವಿದ್ಯೆ ಕಲಿಬೇಕಂತ ಬಂದ್ರೆ ಬರೀ ಸಹಿ ಮಾಡಿ ನಾವು ಒಳಗೆ ಬರಕ್ಕೆ ಗುರುಗಳು ಸಹಿ ಮಾಡಿ ಹೊರಗೆ ಹೋಗ್ಬಿಡ್ತಾರಲ್ಲ ಅಂತೇಳಿ ಬಹಳ ನೋವಿಂದ ಒಂದು ಸಲ ವಿಚಾರ ಮಾಡ್ತಾರೆ ಹುಡುಗರೆಲ್ಲ. ಇವರು ಏನ್ ಮಾಡಿದ್ರಂದ್ರ ಸರ್ ಒಳಗೆ ಬರೋಣ, ಇವರು ಹೊರಗೆ ಹೋಗ್ಬಿಟ್ರು. ಅವಾಗ ಗುರುಗಳಿಗೆ ಶಿಕ್ಷಣ ಕೊಡುವಂತ ಗುರುಗಳು ಅವರು ಒಳ್ಳೆ ವಿದ್ಯೆಯನ್ನು ಕೊಡಬೇಕು. ಬರೇ ಪುಸ್ತಕದಲ್ಲಿ ಇರುವತಕ್ಕಂಥ